ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತೊಂದು ಆಘಾತಕಾರಿ ಸುದ್ದಿ ಬಂದಿದೆ. ತಕ್ಷಣ ಆ ಸುದ್ದಿಯನ್ನ ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ರೀತಿಯಲ್ಲಿ ಶಾಕಿಂಗ್ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಸಾವಿರಾರು ಕೋಟಿಯ ಒಡೆಯ ಕಾನ್ಫಿಡೆಂಟ್ ಸಂಸ್ಥೆಯ ಚೇರ್ಮನ್ ಅಥವಾ ಮುಖ್ಯಸ್ಥ ಆಗಿರುವಂತಹ CJ ರಾಯ್ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ತಮ್ಮ ಎದೆಗೆ ತಾವೇ ಗುಂಡನ್ನ ಹೊಡೆದುಕೊಂಡು ಸಾವನ್ನಪ್ಪಿದ್ದಾರೆ, ಅದು ಕೂಡ IT ಅಧಿಕಾರಿಗಳ ಮುಂದೆ. ತಕ್ಷಣಕ್ಕೆ ಇದನ್ನು ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದ್ರೆ ಸಾವಿರಾರು ಕೋಟಿಯ ಒಡೆಯ ಬೆಂಗಳೂರಿನ ತುಂಬ, ವಿದೇಶಗಳಲ್ಲಿ, ಕೇರಳದಲ್ಲಿ, ಹೀಗೆ ಬೇಕಾದಷ್ಟು ಕಡೆಗಳಲ್ಲಿ ಅವರ ಆಸ್ತಿ ಇತ್ತು. ಹೆಚ್ಚು ಕಡಿಮೆ 12 ರೋಲ್ಸ್ ರಾಯ್ಸ್ ಕಾರು, ಅಂದ್ರೆ ಅಷ್ಟು ಲಕ್ಸುರಿ ಕಾರಿನ ಒಡೆಯನಾಗಿದ್ರು. ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದ್ರು. ಅವರು ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ. ಇನ್ನೊಂದು ಕಡೆಯಿಂದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಗುಡ್ಸ್ಕೊಂಡಿದ್ರು. ಒಂದು 11 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಈ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಆಗಿಯೂ ಕೂಡ ಅವರು ಕಾಣಿಸ್ಕೊಳ್ತಾ ಇದ್ರು. ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್. ಕಳೆದ ಬಾರಿ ಹನುಮಂತಿಗೆ 50 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ರು, ಒಂದು ಫ್ಲಾಟ್ ಅನ್ನ ಕೊಟ್ಟಿರುವಂತಹ ವ್ಯಕ್ತಿ. ಹಾಗೆ ಎಜುಕೇಶನ್ ಇದರಲ್ಲೂ ಕೂಡ ಅವ್ರು ಗುಡ್ಸ್ಕೊಂಡಿದ್ರು. ಹಾಗೆ ಈ ಹಾಸ್ಪಿಟಲ್ ಅದರಲ್ಲೂ ಅಂದ್ರೆ ಆರೋಗ್ಯ ಕ್ಷೇತ್ರ ಅದರಲ್ಲೂ ಕೂಡ ತಮ್ಮಂತಾವು ಗುಡ್ಸ್ಕೊಂಡಿದ್ರು. ಈ ರೀತಿಯಾಗಿದ್ದಂತಹ ಮನುಷ್ಯ ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಳ್ತಾರೆ ಅಂದಾಗ ಯಾರಿಗೆ ತಾನೇ ನಂಬೋದಿಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಹಾಗಾದ್ರೆ ಏನಾಯ್ತು, ಇಲ್ಲಿವರೆಗಿನ ಬೆಳವಣಿಗೆ ಏನು, ಆ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಶಾಕಿಂಗ್ ಜೊತೆಗೆ ಒಂದು ಕುತೂಹಲ ಇದ್ದೇ ಇರುತ್ತೆ, ಏನಾಯ್ತು ಈ ಮನುಷ್ಯನಿಗೆ ಎನ್ನುವ ರೀತಿಯಲ್ಲಿ. ಹೀಗಾಗಿ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, CJ ರಾಯ್ ಕಚೇರಿ ಹಾಗೆ ಮನೆ ಮೇಲೆ IT ರೇಡ್ ಆಗಿತ್ತು. ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಹಿಂದೆಯೂ ಕೂಡ ಒಮ್ಮೆ IT ರೇಡ್ ಆಗಿತ್ತಂತೆ. ಆಗ ಪೆನಾಲ್ಟಿಯನ್ನು ಕಟ್ಟಿದ್ದಾರೆ, ದಂಡವನ್ನು ಕಟ್ಟಿದ್ದಾರೆ. ಈಗ ಹೆಚ್ಚು ಕಡಿಮೆ 3 ದಿನಗಳಿಂದ IT ಅಧಿಕಾರಿಗಳು ಜಾಲಾಡ್ತಾ ಇದ್ರಂತೆ. IT ಪ್ಲಸ್ GST ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಇವತ್ತೇನಾಗಿದೆ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಆನೆಪಾಳ್ಯ, ಬೆಂಗಳೂರಿನ ಆನೆಪಾಳ್ಯ ರಿಚ್ಮಂಡ್ ಸರ್ಕಲ್ ಸಮೀಪದಲ್ಲಿದೆ, ಲ್ಯಾಂಗ್ಫೋರ್ಡ್ ರೋಡ್, ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಅಲ್ಲಿ ಅವರ ಕಚೇರಿ ಹಾಗೆ ಅವರ ಮನೆ, ಅಂದ್ರೆ ದೊಡ್ಡದಾಗಿರುವಂತಹ ಬಂಗ್ಲೆ ಅದೆಲ್ಲವೂ ಕೂಡ ಇದೆ. ಅಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ IT ರೇಡ್ ನಡೀತಾ ಇತ್ತು. IT ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಮಧ್ಯಾಹ್ನದ ಸುಮಾರಿಗೆ CJ ರಾಯ್ IT ದಾಳಿಯ ಸುದ್ದಿ ತಿಳಿದು ಅಲ್ಲಿಗೆ ಬರ್ತಾರಂತೆ. ಅವ್ರು ಬೇರೆ ಕಡೆ ಎಲ್ಲ ಹೋಗಿದ್ರು. ಅವರು ಬರ್ತಾ ಇದ್ದ ಹಾಗೆ IT ಅಧಿಕಾರಿಗಳು ಅವರ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರಂತೆ. 1 ಗಂಟೆಗಳ ಕಾಲ IT ಅಧಿಕಾರಿಗಳ ಪ್ರಶ್ನೆಗೆ ಇವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಯಾವುದೋ ದಾಖಲಾತಿಯನ್ನ ತರ್ತೀನಿ ಅಂತ ಹೇಳಿ ಒಳಗಡೆ ಹೋದಂತ ಮನುಷ್ಯ ಪಿಸ್ತೂಲ್ನ ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ. IT ಅಧಿಕಾರಿಗಳ ಮುಂದೆಯೇ ಎದೆಗೆ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಅಂದ್ರೆ ತಕ್ಷಣ ಎದೆಗೆ ಗುಂಡು ಹೊಡ್ಕೊಳ್ತಾ ಇದ್ದ ಹಾಗೆ ಕೆಳಗಡೆ ಕುಸಿದು ಬೀಳ್ತಾರೆ. ಅವರ ಕಚೇರಿಯ ಸಿಬ್ಬಂದಿಯೇ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಡ್ತಾರೆ. ತಕ್ಷಣವೇ ಅವ್ರನ್ನ ನಾರಾಯಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಆನೇಕಲ್ನ ನಾರಾಯಣ ಹಾಸ್ಪಿಟಲ್. ಅಷ್ಟು ದೂರ ಯಾಕೆ ಕರ್ಕೊಂಡು ಹೋದ್ರು ಅರ್ಥ ಆಗ್ತಿಲ್ಲ. ಸಮೀಪದಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳಿದ್ವು. ಅಂದ್ರೆ ತಕ್ಷಣಕ್ಕೆ ಯಾರಿಗೂ ಕೈಕಾಲು ಓಡ್ದಂಗೆ ಕಾಣಿಸ್ತಾ ಇಲ್ಲ, ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದ ಹಾಗೆ ಕಾಣಿಸ್ತಾ ಇಲ್ಲ, ಅಥವಾ ಇನ್ನೇನೋ ಗೊತ್ತಿಲ್ಲ. ಅವರನ್ನ ನಾರಾಯಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲೇ CJ ರಾಯ್ ಸಾವನ್ನಪ್ತಾರೆ. ಈಗ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಅಂದ್ರೆ ಒಳಗಡೆ ಏನಾಯ್ತು ಹಾಗಾದ್ರೆ? ಈಗ ಸಿಕ್ತಿರುವಂತ ಮಾಹಿತಿಯ ಪ್ರಕಾರ IT ದಾಳಿಗೆ ಬೆಸತ್ತು ಈ ರೀತಿಯಾಗಿ ಮಾಡ್ಕೊಂಡ್ರು ಅಂತ ಹೇಳಿ ಪದೇ ಪದೇ IT ರೇಡ್ ಆಗ್ತಾ ಇತ್ತು. ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ಸಾಲು ದಾಖಲಾತಿಗಳನ್ನ ಕೇಳ್ತಾ ಇದ್ರು. ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಖಾಸಗಿ ಮಾಧ್ಯಮದ ಜೊತೆಗೆ ಅವರ ಸಹೋದರ ಮಾತನಾಡ್ತಾ ಇದ್ರು. ಅವ್ರು ವಿದೇಶದಲ್ಲಿ ಇರುವಂತವ್ರು. ಅವ್ರು ಹೇಳ್ತಾ ಇದ್ರು, IT ಅಡಿಷನಲ್ ಅಧಿಕಾರಿ ಒಬ್ರು ಇದ್ದಾರೆ, ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಅಂತ ಹೇಳಿ, ಅವ್ರೇನೋ ಟಾರ್ಚರ್ ಕೊಡ್ತಾ ಇದ್ರು ಅಂತ ಅವ್ರು ಆರೋಪ ಮಾಡ್ತಾ ಇದ್ರು. ಸದ್ಯಕ್ಕೆ ಅವ್ರ ಆರೋಪ ಅಷ್ಟೇ. IT ದಾಳಿಯ ಕಾರಣಕ್ಕಾಗಿ ಅಥವಾ IT ಅಧಿಕಾರಿಗಳ ಕಿರುಕುಳಕ್ಕೆ ನನ್ನ ಸಹೋದರ ಈ ರೀತಿಯಾಗಿ ಮಾಡ್ಕೊಂಡ್ರು ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ರೀತಿಯಾದಂತಹ ಪ್ರೆಷರ್ ಏನಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟಿರುವಂತಹ ವ್ಯಕ್ತಿ, ಈ ವ್ಯಕ್ತಿಗೆ ಒಂದು IT ರೇಡ್ ಅನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಎನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ IT ರೇಡ್ ಅನ್ನೋದು ಹೊಸ ವಿಚಾರ ಅಲ್ಲ. ಸಾಕಷ್ಟು ಕಡೆಗಳಲ್ಲಿ IT ರೇಡ್ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಸಾಕಷ್ಟು ಮಂದಿ IT ರೇಡ್ ಅನ್ನ ಫೇಸ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಸಾವಿರಾರು ಕೋಟಿಯ ಬಿಸ್ನೆಸ್ ಮಾಡುವಂತ ಈ ವ್ಯಕ್ತಿಗೆ IT ರೇಡ್ ಅನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ, ಅಥವಾ ಒಳಗಡೆ ಬೇರೆ ಏನೇನಾದ್ರೂ ಆಯ್ತಾ, ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ತನಿಖೆ ಆರಂಭ ಆಗಿದೆ. ರಿಸಲ್ಟ್ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗಬಹುದು ಏನು ಎತ್ತ ಅಂತ ಹೇಳಿ. ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಇದೆ, ಅಥವಾ ಬೇರೆ ಯಾವ್ದಾದ್ರು ಬಿಸ್ನೆಸ್ ಟೆನ್ಷನ್ ಇತ್ತಾ, ಅದು ಅರ್ಥ ಆಗ್ತಿಲ್ಲ. ಬಿಸ್ನೆಸ್ ಟೆನ್ಷನ್ ಅಂದ್ರೆ ಅಷ್ಟು ಬೇಕಾದಷ್ಟು ಆಸ್ತಿ ಆ ಮನುಷ್ಯನ ಕೈಯಲ್ಲಿತ್ತು, ಅದು ಯಾವ ಟೆನ್ಷನ್ ಗೊತ್ತಾಗ್ತಾ ಇಲ್ಲ. ನಿಮಗೆ ಕಾಫಿ ಡೇ ಮುಖ್ಯಸ್ಥ ಸಿದ್ಧಾರ್ಥ್ ನೆನಪಿರಬಹುದು, SM ಕೃಷ್ಣ ಅವರ ಅಳಿಯ ಕೂಡ ಹೌದು. ಹೆಚ್ಚು ಕಡಿಮೆ ಅವರ ಮಾದರಿಯಲ್ಲೇ ಇದೀಗ CJ ರಾಯ್ ಅವರ ವಿಚಾರದಲ್ಲೂ ಕೂಡ ಆಗಿದೆ. ಇನ್ನೊಂದು ಕಡೆಯಿಂದ ಇವರು ಮೂಲತಃ ಕೇರಳದವರು, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಅದರ ಮೂಲ ಅಂತ ಬಂದಾಗ ಇವರು ಕೇರಳದವರು. ಕೇರಳದಲ್ಲೂ ಕೂಡ ಇವರು ಬಿಸ್ನೆಸ್ ಇತ್ತು. ಕೇರಳ ಚುನಾವಣೆ ಬೇರೆ ಹತ್ರದಲ್ಲಿದೆ. ಹಾಗಾಗಿ ಪೊಲಿಟಿಕಲ್ ಏನಾದರೂ ಈ ಮನುಷ್ಯ ಟಾರ್ಗೆಟ್ ಆಗ್ಬಿಟ್ರ, ಪೊಲಿಟಿಕಲಿ ಯಾವ್ದಾದ್ರು ವಿಚಾರಕ್ಕೆ ಸಂಬಂಧಪಟ್ಟಾಗ ಇವ್ರ ಮೇಲೆ ಏನಾದ್ರು ಪ್ರೆಷರ್ ಹೇರ್ತಾ ಇದ್ರ, ಅಂದ್ರೆ ಇವರನ್ನ ದಾಳವಾಗಿಸಿಕೊಂಡು ಇನ್ಯಾರನ್ನ ಹೆಣೆಯೋದಿಕ್ಕೆ ಇನ್ಯಾರೋ ಪ್ಲಾನ್ ಮಾಡ್ತಾ ಇದ್ರ, ಇದನ್ನ ತಡ್ಕೊಳ್ಳೋಕೆ ಏನಾದ್ರು ಈ ವ್ಯಕ್ತಿಗೆ ಸಾಧ್ಯ ಆಗ್ಲಿಲ್ವಾ, ಏನ್ ಕತೆ, ಎಲ್ಲ ಪ್ರಶ್ನೆಯೂ ಕೂಡ ಇದೆ.
ಸದ್ಯಕ್ಕೆ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. IT ಅಧಿಕಾರಿಗಳ ವಿಚಾರಣೆಯನ್ನು ಅವ್ರು ನಡೆಸಿದ್ದಾರೆ. ಅಂದ್ರೆ ಯಾವ ಪ್ರಶ್ನೆಯನ್ನ ಕೇಳಿದ್ರಿ, ಯಾವ ಸಂದರ್ಭದಲ್ಲಿ ಹೀಗಾಯ್ತು, ನಿಮ್ಮಿಂದ ಯಾವ್ದಾದ್ರು ಒತ್ತಡ ಇತ್ತಾ, ಏನ್ ಕತೆ, ಈ ರೀತಿಯಾಗಿ IT ಅಧಿಕಾರಿಗಳಿಗೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ ಒಂದು IT ದಾಳಿ ನಡೆಯುವ ಸಂದರ್ಭದಲ್ಲಿ IT ಅಧಿಕಾರಿಗಳಿಗೆ ಪೊಲೀಸರು ಬಂದು ಪ್ರಶ್ನೆಯನ್ನು ಮಾಡೋದು, ಅಥವಾ IT ದಾಳಿ ಆಗುವ ಸಂದರ್ಭದಲ್ಲಿ IT ಅಧಿಕಾರಿಗಳ ಸಮ್ಮುಖದಲ್ಲೇ ಓರ್ವ ವ್ಯಕ್ತಿ ಈ ರೀತಿಯಾಗಿ ಎದೆಗೆ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿರುವಂತಹ ಪ್ರಕರಣ ನನ್ನ ಪ್ರಕಾರ ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ. ಈ ಕಾರಣಕ್ಕಾಗಿ ಸಹಜವಾಗಿ ನಾನಾ ರೀತಿಯೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಇಷ್ಟೇ ಮಾಹಿತಿ. IT ದಾಳಿಗೆ ಬೆಸತ್ತು ಈ ರೀತಿಯಾಗಿ ಮಾಡ್ಕೊಂಡ್ರು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನಷ್ಟೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗಬೇಕು. ಏನಾಗಿದೆ, ಅಸಲಿಗೆ ಬೇರೆ ವಿಚಾರ ಏನಾದ್ರು ಇತ್ತಾ, ಫ್ಯಾಮಿಲಿ ಟೆನ್ಷನ್ ಏನಾದ್ರು ಇತ್ತಾ, ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಾಗ ಏನಾದ್ರು ಬೇರೆ ಟೆನ್ಷನ್ ಇತ್ತಾ, ಅಥವಾ ಇನ್ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಾ? ಅರ್ಥ ಆಗದಂತ ವಿಚಾರ ಅಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಇದ್ದಂತ ವ್ಯಕ್ತಿ. ಒಂದು ರೀತಿಯಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾನೇ ಆಕ್ಟಿವ್ ಆಗಿದ್ರು. ತನ್ನ ಜೀವನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಂಚ್ಕೊಳ್ತಾ ಇದ್ರು. ಹಾಗೆ ಅವರ ಫ್ಯಾಮಿಲಿಗೂ ಕೂಡ ವಿಪರೀತ ಟೈಮ್ ಕೊಡ್ತಾ ಇದ್ರು. ಫ್ಯಾಮಿಲಿಯ ಸಿಹಿ ಕ್ಷಣಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ರು. ಮೊನ್ನೆ ತಾನೇ ರಿಪಬ್ಲಿಕ್ ಡೇಗೆ ಬಹಳ ಖುಷಿಯಾಗಿ ಅವರು ವಿಶ್ ಮಾಡಿದ್ದಾರೆ. ಅದಕ್ಕೂ ಮುಂಚಿನ ಬೇರೆ ಬೇರೆ ಕ್ಷಣಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಂದ್ರೆ 2-3 ದಿನಗಳ ಹಿಂದೆಯೂ ಕೂಡ ಇವರು ಟೆನ್ಷನ್ ಅಲ್ಲಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ, ಆರಾಮಾಗಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಅದನ್ನು ಮೀರಿ ಇನ್ನೇನಿತ್ತೋ ಗೊತ್ತಿಲ್ಲ. ಈಗ IT ದಾಳಿಗೆ ಈ ರೀತಿಯಾಗಿ ಆಗಿಬಿಡುತ್ತಾ, ಅಥವಾ IT ದಾಳಿಯ ಸಂದರ್ಭದಲ್ಲಿ ಏನಾದ್ರೂ ಪತ್ತೆ ಆಗಬಾರ್ದಂತ ವಿಚಾರಗಳು ಪತ್ತೆ ಆಗಿಬಿಡುತ್ತಾ, ಹೊರಗಡೆ ಜನರಿಗೆ ಗೊತ್ತಾಗ್ಬಿಟ್ರೆ ಇನ್ನೇನೋ ಆಗುತ್ತೆ ಎನ್ನುವಂತ ಆತಂಕದಲ್ಲಿದ್ರ, ಯಾವುದೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಇನ್ನು CJ ರಾಯ್ ಯಾರು ಅಂತ ಚುಟುಕಾದಂತ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, CJ ರಾಯ್ ಮೂಲತಃ ಕೇರಳದವರು, ಅಂದ್ರೆ ಅವರ ಕುಟುಂಬ ಕೇರಳದವರು. ಆದ್ರೆ ಇವರು ಹುಟ್ಟಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲೇ ಇವರು ಬೆಳೀತಾರೆ. ಅದಾದ ಬಳಿಕ ಇವರು ಅಂದ್ರೆ ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಅವರು ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ ಇಲ್ಲೆಲ್ಲ ಅವರು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ದು. ಅದಾದ ಬಳಿಕ ಅವರು MBA ಎಲ್ಲವನ್ನು ಕೂಡ ಪೂರ್ಣಗೊಳಿಸಿ ಒಂದು ಒಳ್ಳೊಳ್ಳೆ ಕಂಪನಿಯಲ್ಲಿ ಇವರು ಕೆಲಸಕ್ಕಿದ್ದಂಥವ್ರು. BPL ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ, HPL ಕೆಲಸ ಮಾಡಿದ್ದಾರೆ. ಅದರ ನಡುವೆಯೂ ಕೂಡ ಒಂದಷ್ಟು ಬೇರೆ ಬೇರೆ ಕಂಪನಿಗಳಲ್ಲಿ ಹೆಚ್ಚು ಕಡಿಮೆ ಒಂದು 10 ರಿಂದ 12 ವರ್ಷಗಳ ಕಾಲ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ. ಇವರ ತಾಯಿ 35-40 ಸೈಟ್ ನಲ್ಲಿ ಮನೆ ಕಟ್ಟಿ ಸೇಲ್ ಮಾಡ್ತಾ ಇದ್ರಂತೆ. ಹೀಗಾಗಿ ಇವರು ಕೂಡ ಅದರಿಂದ ಮೋಟಿವೇಟ್ ಆಗ್ತಾರೆ, ನಾನು ಏನಾದ್ರೂ ಮಾಡ್ಬೇಕು ನನ್ನ ತಾಯಿಯ ರೀತಿಯಲ್ಲಿ ಅಂತ ಹೇಳಿ. ಅದಾದ ಬಳಿಕ 2005-2006 ಸಂದರ್ಭದಲ್ಲಿ ಈ ಕಾನ್ಫಿಡೆಂಟ್ ಎನ್ನುವಂತ ಸಂಸ್ಥೆಯನ್ನ ಇವರು ಹುಟ್ಟು ಹಾಕ್ತಾರೆ. ಅಲ್ಲಿಂದ ಇವರ ರಿಯಲ್ ಎಸ್ಟೇಟ್ ಜರ್ನಿ ಎಲ್ಲವೂ ಕೂಡ ಶುರುವಾಗುತ್ತೆ. ಹೆಚ್ಚು ಕಡಿಮೆ 165 ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ. ಕರ್ನಾಟಕ, ಕೇರಳ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಹಾಗೆ ಗಲ್ಫ್ ಕಂಟ್ರೀಸ್ಗೂ ಕೂಡ ಇವರ ಬಿಸ್ನೆಸ್ ಅಂದ್ರೆ ಸ್ಪ್ರೆಡ್ ಆಗಿತ್ತು. ಅಂದ್ರೆ ಅಲ್ಲಿಗೂ ಕೂಡ ಇವರು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಂತ ಮನುಷ್ಯ ಇವರು. 43 ಮಿಲಿಯನ್ ಸ್ಕ್ವೇರ್ ಫೀಟ್ ಜಾಗವನ್ನ ಡೆವಲಪ್ಮೆಂಟ್ ಮಾಡಿದಂಥವ್ರು. 43 ಮಿಲಿಯನ್ ಸ್ಕ್ವೇರ್ ಫೀಟ್ ಅಂದ್ರೆ ನೀವು ಲೆಕ್ಕ ಹಾಕಿ, 165 ಪ್ರಾಜೆಕ್ಟ್ಗಳನ್ನ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಈ ಮೂಲಕ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿದಂಥವರು ಇವರು. ಅದರ ಆಚೆಗೆ ನಾನು ಆಗಲೇ ಹೇಳ್ತಾ ಇದ್ದಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮಂತಾವು ಗುರುತಿಸಿಕೊಂಡಿದ್ರು. ನಾನು ಆರಂಭದಲ್ಲಿ ಮೆನ್ಷನ್ ಮಾಡಿದಲ್ಲ, ಹಾಸ್ಪಿಟಲ್ ವಿಚಾರದಲ್ಲಿ, ಎಜುಕೇಶನ್, ಎಂಟರ್ಟೈನ್ಮೆಂಟ್, ಫಿಲ್ಮ್ ಪ್ರೊಡಕ್ಷನ್, 11 ಸಿನಿಮಾಗಳನ್ನ ಇವರು ಪ್ರೊಡಕ್ಷನ್ ಮಾಡಿದ್ದಾರೆ. ಇತ್ತೀಚೆಗೆ ಲವ್ಲಿ ಎನ್ನುವಂತ ಒಂದು ಸಿನಿಮಾ ಬಂತು, ವಸಿಷ್ಠ ಸಿಂಹ ನಟನೆಯ ಸಿನಿಮಾ. ಆ ಸಿನಿಮಾವನ್ನ ಇದು ಮಾಡಿದ್ದಾರೆ. ಬಿಗ್ ಬಾಸ್ಗೆ ಸ್ಪಾನ್ಸರ್ ಮಾಡಿದ್ರು. ಹಾಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳಿಗೆ ಇವರು ಸ್ಪಾನ್ಸರ್ ಅನ್ನ ಮಾಡಿದಂಥವ್ರು. ನೀವು ಒಂದೋ ಟಿವಿ ಜಾಹೀರಾತುಗಳಲ್ಲಿ ಇವ್ರು ನೋಡಿರ್ತೀರಿ, ಇಲ್ಲ ಅಂತಂದ್ರೆ ರಿಯಾಲಿಟಿ ಶೋಗಳ ವೇದಿಕೆಗಳಲ್ಲಿ ಇವ್ರನ್ನ ನೋಡಿರ್ತೀರಿ. ಹಾಗೆ ಏನಾಗ್ತಿತ್ತು ಅಂದ್ರೆ ಹಿಂದೆ ತಮ್ಮ ಪ್ರಾಡಕ್ಟ್ಗಳಿಗೆ ಮಾಡೆಲ್ಗಳನ್ನ ಬೇರೆ ಕರ್ಕೊಂಡು ಬರ್ತಾ ಇದ್ರು ಜಾಹೀರಾತು ಸಂದರ್ಭದಲ್ಲಿ. ಆದ್ರೆ ಇವರ ಪ್ರಾಡಕ್ಟ್ಗೆ ಇವರೇ ಇದ್ರು. ಫಾರ್ ಎಕ್ಸಾಂಪಲ್ ಲಲಿತ್ ಜ್ಯುವೆಲರಿ ಅಂತ ಬಂದಾಗ ಅದರಲ್ಲಿ ಅವರ ಮಾಲೀಕರು ಕಾಣಿಸ್ಕೊಳ್ತಾರಲ್ಲ, ಅದರ ಪ್ರಪ್ರಥಮ ಬಾರಿಗೆ ತಮ್ಮ ಕಂಪನಿಯ ಮಾಡೆಲ್ ರೀತಿಯಲ್ಲಿ ಕಾಣಿಸ್ಕೊಂಡಂತವ್ರು ಅಥವಾ ರಾಯಭಾರಿ ರೀತಿಯಲ್ಲಿ ಕಾಣಿಸ್ಕೊಂಡಂತವ್ರು CJ ರಾಯ್ ಅವರು. ಅವರ ಸಂಸ್ಥೆಯನ್ನ ಅವರೇ ಪ್ರಮೋಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಹಾಗೆ ಮೋಟಿವೇಶನಲ್ ಸ್ಪೀಚ್ ಅನ್ನ ಮಾಡ್ತಾ ಇದ್ರು. ಯುವ ಉದ್ಯಮಿಗಳಿಗೆ ಉದ್ಯಮವನ್ನ ಬೆಳೆಸೋದು ಹೇಗೆ ಅಂತ ಹೇಳಿ ಸಲಹೆಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಬೇಕಾದಷ್ಟು ಹಣವನ್ನು ಕೂಡ ದಾನ ಮಾಡಿದ್ದಾರೆ. ಚಾರಿಟಿ ವರ್ಕ್ ಮಾಡ್ತಾ ಇದ್ರು. ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಡು ಹೋದ್ರೆ ಅವರ ಕೈ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಹೆಚ್ಚು ಕಡಿಮೆ 1 ಕೋಟಿಯಷ್ಟು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ರು ಬಡ ವಿದ್ಯಾರ್ಥಿಗಳಿಗೆ. ಹೀಗೆ ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟು ವಿಚಾರಗಳಾಗುತ್ತೆ. ಸದ್ಯಕ್ಕೆ ಇಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಇವರ ಬದುಕಿಗೆ ಸಂಬಂಧಪಟ್ಟಾಗ. ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಆಗುವಂತಹ ಜರ್ನಿ ಬರುತ್ತು. ಯಾಕಂದ್ರೆ ಇವ್ರ ಕಂಪನಿಯನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ 0 ಡೆಟ್ ಅಂದ್ರೆ ಯಾವುದೇ ಸಾಲವೂ ಕೂಡ ಇಲ್ಲದಂತೆ ಇವರು ಸಂಸ್ಥೆಯನ್ನ ಶುರು ಮಾಡಿದಂಥವ್ರು. ಹಾಗೆ ಇವತ್ತು ಸರ್ಜಾಪುರ ಆ ಭಾಗ ಒಂದು ದೊಡ್ಡ ಮಟ್ಟಿಗೆ ಡೆವಲಪ್ ಆದ ರೀತಿಯಲ್ಲಿ ಕಾಣಿಸುತ್ತಲ್ಲ, ಅದಕ್ಕೆ ಮೂಲ ಕಾರಣಕರ್ತ ಈ ವ್ಯಕ್ತಿ. ಅಂದ್ರೆ ರಿಯಲ್ ಎಸ್ಟೇಟ್ ಎಷ್ಟು ಮಟ್ಟಿಗೆ ಇದಾಗಲಿ ಕಾರಣ ಏನಪ್ಪಾ ಅಂದ್ರೆ, ಆಗತಾನೆ ರಿಯಲ್ ಎಸ್ಟೇಟ್ ಬೆಂಗಳೂರಿನಲ್ಲಿ ಬೂಮ್ಗೆ ಬರ್ತಾ ಇದ್ದಂತ ಸಂದರ್ಭ. ಎಲ್ಲರೂ ಕೂಡ ಬೆಂಗಳೂರಿನ ಮಧ್ಯಭಾಗದಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ರೆ, ಇವರು ಬೆಂಗಳೂರಿನ ಹೊರವಲಯ ಫ್ಯೂಚರ್ ಅನ್ನ ಯೋಚನೆ ಮಾಡಿ ಬೆಂಗಳೂರಿನ ಹೊರವಲಯದಲ್ಲಿ ಪ್ರಾಜೆಕ್ಟ್ ಗಳನ್ನ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಸರ್ಜಾಪುರ ಭಾಗದಲ್ಲಿ ಇವರ ಪ್ರಾಜೆಕ್ಟ್ ದೊಡ್ಡ ಮಟ್ಟಿಗೆ ಬೂಮ್ ಆಗಿಬಿಡುತ್ತೆ. ಅದು ಬರ್ತಾ CJ ರಾಯ್ ಅವರ ಕೈ ಹಿಡಿಯುತ್ತೆ.
ಇವರ ಆಸ್ತಿ ಲೆಕ್ಕವನ್ನು ಯಾವತ್ತೂ ಕೂಡ ಹೇಳಿರಲಿಲ್ಲ. ಒಂದು ಲೆಕ್ಕದ ಪ್ರಕಾರ ಸಾವಿರಾರು ಕೋಟಿಯ ಒಡೆಯ ಎನ್ನುವಂತ ಮಾತುಗಳಿತ್ತು. ಲಕ್ಸುರಿ ಕಾರ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಮೊನ್ನೆ ತಾನೇ ತಮ್ಮ 12ನೇ ರೋಲ್ಸ್ ರಾಯ್ಸ್ ಕಾರನ್ನು ಕೂಡ ಇವರು ಪರ್ಚೇಸ್ ಮಾಡಿದಂಥವ್ರು. ಇವತ್ತು ಹೀಗಾಯ್ತು. ನೋಡೋಣ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.